ನಮಸ್ತೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಲೈನಿಂಗ್ ಬ್ಲೌಸ್ನ ಯಾವ ರೀತಿ ಕಟ್ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ. ಮೊದಲಿಗೆ ನಾನಿಲ್ಲಿ ಎದೆಯ ಸುತ್ತಳತೆನ ತಗೊಳ್ತಿದ್ದೀನಿ. ಇದು 8 ಇಂಚ್ ಇದೆ. ಬಟ್ಟೆನ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಇವಾಗ ಬ್ಯಾಕ್ ಸೈಡ್ದು ಬ್ಲೌಸ್ನ ಕಟ್ ಮಾಡ್ಕೊಳ್ತಿದ್ದೀನಿ. 8 ಇಂಚು ಅಗಲ, ಹಾಗೆ ಹೊಲಿಗೆಗೆ 2 ಇಂಚು ಬಟ್ಟೆನ ಇಟ್ಕೊಂಡು ನಾನಿಲ್ಲಿ ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ಇವಾಗ ಬ್ಯಾಕ್ ಸೈಡ್ದು ಕೆಳಭಾಗದಲ್ಲಿ 1/2 ಇಂಚು ಹೊಲಿಗೆಗೆ ಬಿಟ್ಕೊಂಡಿದ್ದೀನಿ. ಇಷ್ಟೇ ಸಾಕು. ಆನಂತರ ಅಳತೆ ಬ್ಲೌಸಿಂದ ಈ ರೀತಿ ಮೆಜರ್ಮೆಂಟ್ನ ತಗೊಳ್ತಿದ್ದೀನಿ. ನಾವೇನು ಟಕ್ಸ್ ಹಿಡ್ದಿರ್ತೀವಿ ಅಲ್ಲಿಂದ ಮೇಲೆ ಭುಜದ ಭಾಗಕ್ಕೆ ಇಟ್ಕೊಂಡು 1/2 ಇಂಚು ಎಕ್ಸ್ಟ್ರಾ, ಅಂದರೆ ಹೊಲಿಗೆ ಎಲ್ಲಿದೆ ಅಲ್ಲಿಂದ 1/2 ಇಂಚು ಎಕ್ಸ್ಟ್ರಾ ತಗೊಂಡಿದ್ದೀನಿ ಹೊಲಿಗೆಗೋಸ್ಕರ. ಅದಕ್ಕೆ ಲೈನ್ನ ಹಾಕ್ಕೊಂಡಿದ್ದೀನಿ. ಆನಂತರ ಇವಾಗ ಭುಜದ ಭಾಗನ ಮೆಜರ್ ಮಾಡ್ಕೋಬೇಕು. ಅದು ಯಾವ ರೀತಿ ಅಂತಂದರೆ, ಬ್ಲೌಸ್ನ ನಾವು ಹುಕ್ ಹಾಕಿ ವೇರ್ ಮಾಡಿದಾಗ ಯಾವ ರೀತಿ ಇರುತ್ತೋ ಆ ರೀತಿ ಮಾಡ್ಕೋಬೇಕು. ಇದೊಂದು ಮೆಥಡು. ಇದು ಗೊತ್ತಾದರೆ ಟ್ರೈ ಮಾಡಿ, ಇಲ್ಲ ಅಂತಂದರೆ ಇನ್ನೊಂದು ಮೆಥಡ್ನ ತಿಳಿಸ್ಕೊಡ್ತಿದ್ದೀನಿ. ಫಸ್ಟ್ಗೆ ಈ ರೀತಿ ಹುಕ್ಸ್ ಹಾಕಿ ಅಳತೆ ಮಾಡ್ಕೋಬೇಕು. ನೆಕ್ಕು ಕರೆಕ್ಟಾಗಿ ಇರಬೇಕು. ಆ ರೀತಿ ಇಟ್ಟು ಈ ಕಡೆ ಭುಜದ ಭಾಗದಿಂದ ಹೊಲಿಗೆಗೆ ಬಿಟ್ಟಿರ್ತೀವಲ್ಲ ಕಚ್ಚಾ, ಅಲ್ಲಿಂದ ಇನ್ನೊಂದು ಕಡೆ ಭುಜದ ಭಾಗದ್ದು ಕಚ್ಚಾವರೆಗೂ 10 ಇಂಚಿದೆ. ಇದರಲ್ಲಿ ಎರಡನೇ ಒಂದು ಭಾಗ ಅಂತಂದರೆ 5 ಇಂಚು ಬೇಕು. 5 ಇಂಚಲ್ಲಿ 1/4 ಇಂಚನ್ನ ಲೆಸ್ ಮಾಡಿ ಇಟ್ಕೋಬೇಕು ಭುಜದ ಭಾಗದಲ್ಲಿ. ಈ ರೀತಿ ತಗೋಬೋದು. ಇಲ್ಲಾಂದರೆ ಈ ಆರ್ಮೋಲ್ ಲೆಂತ್ ಇದೆಯಲ್ಲ ಬ್ಯಾಕ್ ಸೈಡಲ್ಲಿ, ಆರ್ಮೋಲ್ ಎಲ್ಲಿಗೆ ಅಟ್ಯಾಚ್ ಆಗಿರುತ್ತೆ ಕಂಕ್ಳು ಭಾಗದಲ್ಲಿ, ಅಲ್ಲಿಂದ ನಾನು ಇವಾಗ ಲೈನ್ನ ಎಳ್ಕೊಂಡಿದ್ದೀನಿ. ಅಲ್ಲಿಗೆ ಆ ಲೈನ್ಗೆ ಭುಜದ ಭಾಗದ್ದು ಅಟ್ಯಾಚ್ ಆಗಿರೋ ಕಡೆಯಿಂದ ತಗೋಬೇಕು. ಅದನ್ನು ನೋಡಿ ಕರೆಕ್ಟಾಗಿ 5 ಇಂಚ್ ಬರುತ್ತೆ. ಆ 5 ಇಂಚಲ್ಲಿ ನೀವು ಬ್ಲೌಸ್ ಹುಕ್ ಹಾಕಿನಾದರೂ ಟ್ರೈ ಮಾಡ್ಬೋದು, ಇಲ್ಲ ಈ ರೀತಿ ಆರ್ಮೋಲ್ ಕಡೆಯಿಂದನಾದರೂ ತಗೋಬೋದು. ಈ 5 ಇಂಚಲ್ಲಿ 1/4 ಇಂಚನ್ನ ಲೆಸ್ ಮಾಡಿದ್ದೀನಿ. ಹಾಗೆಯೇ ಇವಾಗ ಆರ್ಮೋಲಲ್ಲೂ 5 ಇಂಚ್ ಇದೆಯಲ್ಲ ಚೆಕ್ ಮಾಡ್ಕೊಂಡ್ವಲ್ಲ, ಅದನ್ನು ಇಟ್ಕೊಂಡಿದ್ದೀನಿ. ಆನಂತರ ಭುಜದ ಭಾಗದ್ದು ಅಗಲ, ಅಂದರೆ ಈ ಕಡೆ ಎಮ್ಮಿಂಗ್ ಮಾಡಿರೋ ಕಡೆ 1/4 ಇಂಚು ಬಿಡಬೇಕು. ಹಾಗೆ ಹೊಲಿಗೆ ಎಲ್ಲಿಗಿದೆಯೋ ಬಟ್ಟೆ ಎಕ್ಸ್ಟ್ರಾ ಕಚ್ಚಾ ಎಷ್ಟಿದೆಯೋ ಅಲ್ಲಿವರೆಗೆ ತಗೊಂಡು, ಇದು 3 ಇಂಚ್ಗಿನ್ನ ಒಂದು ಲೈನು, ಅಂದರೆ ಒಂದು ಗೆರೆ ಕಡಿಮೆ ಇದೆ, ಅದಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅದನ್ನು ಬಿಟ್ಟು ಉಳಿದಿರೋದು ನೆಕ್ನ ಬಿಡ್ತು. ಇವಾಗ ನಾನು 5 ಇಂಚ್ಗೆ ಗೆರೆ ಮಾರ್ಕ್ ಮಾಡ್ಕೊಂಡಿರೋದಕ್ಕೆ ಗೆರೆ ಹಾಕ್ಕೊಂಡೆ. ಈಗ 3ಕ್ಕೆ 1 ಗೆರೆ ಕಡಿಮೆ ಇದೆ. ಇವಾಗ ಎದೆಯ ಸುತ್ತಳತೆನ ಹಾಕ್ಕೋಬೇಕು. 8 ಇಂಚ್ಗೆ ನಾನು ಫಸ್ಟ್ಗೆ ಮಾರ್ಕ್ ಮಾಡಿಕೊಂಡು ಬಟ್ಟೆನ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಆನಂತರ ಕೆಳಭಾಗದಲ್ಲಿ 8 ಇಂಚ್ ಇಟ್ಕೋಬಾರ್ದು, ಅಂದರೆ ಸೊಂಟದ ಬಟ್ಟೆ ಏನಿದೆ ಅಳತೆ ಬ್ಲೌಸ್ ಪೀಸ್ ಏನಿದೆ ಅದರಿಂದ ಮೆಜರ್ ಮಾಡ್ಕೊಳ್ತೀನಿ ನೋಡಿ. ಟಕ್ಸ್ನು ಸೇರಿಸಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಆನಂತರ ಟಕ್ಸ್ಗೆ ಇಲ್ಲಿ 1 ಇಂಚನ್ನ ಬಿಟ್ಕೊಳ್ತೀನಿ. 1/2 ಇಂಚನ್ನ ಫೋಲ್ಡ್ ಮಾಡಿ ಟಕ್ಸ್ ಹಿಡಿಯೋಕ್ಕೆ. ಆನಂತರ ಇಲ್ಲಿ 2 ಇಂಚು ಮಾರ್ಕ್ ಮಾಡ್ಕೊಂಡನಲ್ಲ, ಈ ಟಕ್ಸಿಂದ ಮುಂದೆಗೂ ನಾನು 2 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತೀನಿ. ಮಾರ್ಕ್ ಮಾಡಿಕೊಂಡು 2 ಗೆರೆಗಳನ್ನ ಸೇರಿಸ್ಕೊಳ್ತೀನಿ. ನೋಡಿ, 2 ಇಂಚು ಸ್ವಲ್ಪ ಎಕ್ಸ್ಟ್ರಾ ಇತ್ತು, ಹಾಗಾಗಿ 2 ಇಂಚನ್ನ ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡೆ. ಆನಂತರ ಈ ಗೆರೆಗಳನ್ನ ಸೇರಿಸ್ಕೊಳ್ತೀನಿ. ಮಾರ್ಕಿಂಗ್ ಏನಿದೆ ಆ ಮಾರ್ಕ್ನ ಸೇರಿಸ್ಕೊಳ್ತೀನಿ. ನೀವು ಬೇಕಿದ್ರೆ 1.5 ಇಂಚ್ ಬಿಟ್ರೂ ಕಚ್ಚಾ ಸಾಕಾಗುತ್ತೆ. ನಾನು ಸ್ವಲ್ಪ ಎಕ್ಸ್ಟ್ರಾ ಬಿಟ್ಟಿರ್ತೀನಿ. ಓವರ್ಲಾಕ್ ಮಾಡುವಾಗ ಕಟ್ ಮಾಡ್ಕೊಳ್ತೀನಿ. ಎಷ್ಟು ಬೇಕೋ ಅಷ್ಟು ಬಟ್ಟೆನ ಬಿಟ್ಟು ಕಟ್ ಮಾಡಿ ಓವರ್ಲಾಕ್ ಮಾಡ್ಕೊಳ್ತೀನಿ. ಇವಾಗ ಮೇಲ್ಭಾಗದ ಗೆರೆನೂ ಕೆಳಭಾಗದ ಗೆರೆನೂ ಎರಡನ್ನೂ ಸೇರಿಸಿದ್ದೀನಿ. ಇದು 1/4 ಇಂಚು ಆರ್ಮೋಲ್ ಶೇಪ್ಗೋಸ್ಕರ. ಇದು ಕಾಮನ್ ಆಗಿ ಎಲ್ಲ ಅಳತೆ ಬ್ಲೌಸ್ಗೂ 1/4 ಇಂಚೇ ತಗೋಬೇಕು. ಆನಂತರ ನಾವು ಭುಜದ ಭಾಗದಿಂದ ಇಲ್ಲಿಂದ ಕೆಳಗಡೆಗೆ 5 ಇಂಚ್ ಇಟ್ಕೊಂಡಿದ್ವಲ್ಲ, ಅದ್ರ ಮಧ್ಯ ಭಾಗಕ್ಕೆ 2.5 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಶೇಪ್ನ ಕೊಟ್ಕೋಬೇಕು. ಎಲ್ಲ ಬ್ಲೌಸ್ ಅಳತೆಗೂ ನಾವೆಷ್ಟು ಆರ್ಮೋಲ್ ಲೆಂತ್ನ ತಗೊಂಡಿದ್ದೀವೋ ಅದ್ರ ಮಧ್ಯ ಭಾಗಕ್ಕೆ ತಗೋಬೇಕು.
ನಿಮಗೆ ಶೇಪ್ ಕೊಡೋಕ್ಕೆ ಬರಲಿಲ್ಲ ಅಂದರೆ ಫ್ರೆಂಚ್ ಕರ್ವ್ ಶೇಪ್ನ ಸ್ಕೇಲ್ನ ತಗೊಂಡು ಈ ರೀತಿ ಶೇಪ್ನ ಕೊಟ್ಕೋಬೋದು. ಈ ರೀತಿ ಶೇಪ್ನ ಕೊಟ್ಕೋಬೋದು. ಇವಾಗ ಆರ್ಮೋಲ್ ಶೇಪು ಆಗಿದೆ. ಇವಾಗ ನಾವು ಟಕ್ಸು ಬ್ಯಾಕ್ ಸೈಡು ಟಕ್ಸ್ ಏನಿದೆ ಅದನ್ನು ತಗೊಳ್ತಿದ್ದೀನಿ. ಇದನ್ನು ಯಾವ ರೀತಿ ತಗೋಬೇಕು ಅಂದರೆ ಬ್ಲೌಸು ಲೆಂತ್ ಏನಿದೆ ಅದರ 1/4 ಭಾಗನ ತಗೋಬೇಕು. ಈ ಭುಜದ ಭಾಗದ್ದೇನಿದೆ ಇವಾಗ 3 ಇಂಚ್ಗೆ ಒಂದು ಗೆರೆ ಕಡಿಮೆ ಇದೆಯಲ್ಲ ಅದು ಮಧ್ಯ ಭಾಗಕ್ಕೆ ಮಾರ್ಕ್ ಮಾಡಿಕೊಂಡು ಅದ್ರ ಮಧ್ಯ ಭಾಗಕ್ಕೆ ಟಕ್ಸ್ ಬರೋ ಥರ ನಾವು ಲೈನ್ನ ಹಾಕೋಬೇಕು. ಟಕ್ಸ್ ಲೈನ್ನ ನಾನು ಇಲ್ಲಿಂದ ಗೆರೆ ಹಾಕ್ತಿಲ್ಲ, ಕೆಳಭಾಗದಲ್ಲೇ ಟಕ್ಸ್ ಲೈನ್ನೇ ಹಾಕ್ಕೊಳ್ತಿದ್ದೀನಿ. ಇದು ನಾವು ಡಿಸೈನ್ ಬ್ಲೌಸ್ ಇಟ್ಟಾಗ ಸ್ವಲ್ಪ ಸೈಡ್ಗೆ ಹೋಗುತ್ತೆ. ಯಾಕೆಂದರೆ ಡಿಸೈನು ವಿಡ್ತು ಜಾಸ್ತಿ ಇದ್ದಾಗ ನೆಕ್ ವಿಡ್ತು ಈ ಟಕ್ಸು ಸ್ವಲ್ಪ ಸೈಡ್ಗೆ ಹೋಗುತ್ತೆ. ಆ ಕಡೆ ಈ ಕಡೆ ಅರ್ಧ ಇಂಚ್ಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಟಕ್ಸ್ಗೆ ನನ್ನ ಸೈಡಲ್ಲೂ ಮಾರ್ಕ್ ಮಾಡುವಾಗ 1 ಇಂಚನ್ನ ಇಟ್ಕೊಂಡಿದ್ದೀನಿ. ಆನಂತರ ನೆಕ್ಕು ಲೆಂತನ್ನು ತಗೋತಿದ್ದೀನಿ. ನಾವು ಈ ರೀತಿ ಸೊಂಟದ ಭಾಗದಿಂದ ಬ್ಲೌಸು ಮಧ್ಯ ಭಾಗ ಏನಿದೆ ಬ್ಯಾಕ್ ಸೈಡ್ದು ಅಲ್ಲಿಂದನೂ ತಗೋಬೋದು, ಅಥವಾ ಈ ರೀತಿ ನೋಡಿ ಭುಜದ ಭಾಗದಲ್ಲಿ ಅಟ್ಯಾಚ್ ಮಾಡಿರ್ತೀವಲ್ಲ ಅಲ್ಲಿಂದನೂ ನೆಕ್ಕು ಲೆಂತ್ವರೆಗೂ ತಗೋಬೋದು. 7.5 ಇದೆ ನೋಡಿ, ಇದು ಎಮಿಂಗು, ಬ್ಲೌಸಲ್ಲಿ ಎಮಿಂಗ್ ಬಿಟ್ಟೋಗಿದೆ. ಹಾಗಾಗಿ ಈ ರೀತಿ ಲೆಂತನ್ನು ತಗೋಬೋದು. 7.5 ಇದೆ. 7.5ಗೆ ಅರ್ಧ ಇಂಚು ಹೊಲಿಗೆಗೆ ಕರೆಕ್ಟಾಗಿ ನಾನು ತಗೊಂಡಿದ್ದೀನಿ. ಯಾವ ರೀತಿ ತಗೊಂಡ್ರೂ ನೆಕ್ಕು ಲೆಂತು ಅಷ್ಟೇ ಬರುತ್ತೆ. ಇದಕ್ಕೆ ನಾನು ನೆಕ್ಕು ವಿಡ್ತನ್ನು ಒಂದು 2.5 ಇಂಚಷ್ಟು ಅಗಲ ಇಟ್ಕೊಂಡು ಭುಜದ ಭಾಗಕ್ಕೆ ಶೇಪ್ ಕೊಟ್ಟಿದ್ದೀನಿ. ನೀವು ಬ್ಲೌಸಲ್ಲೇ ನೋಡಿಕೊಂಡು ಇಟ್ಕೋಬೋದು. ಈ ರೀತಿ ಲೈನ್ಗಳನ್ನ ಹಾಕ್ಕೊಂಡಾಯಿತು. ಮೆಜರ್ಮೆಂಟು ಮಾಡಿಕೊಂಡು ಆನಂತರ ಈ ರೀತಿ ನೆಕ್ಕಿಂದ ಶೇಪ್ನ ತೆಗಿತಿದ್ದೀನಿ. ಇದಾದ ನಂತರ ಸ್ಟ್ರೈಟಾಗಿ ಕಟ್ ಮಾಡಿಕೊಂಡು ಆರ್ಮೋಲ್ ಶೇಪ್ ಕಡೆಗೂ ಕಟ್ ಮಾಡ್ಕೊಳ್ತೀನಿ. ಇದು ಬ್ಲೌಸು ನಾವು ಫೋಲ್ಡ್ ಮಾಡಿರ್ತೀವಿ, ನ್ಯಾಚ್ ಹೊಡೆದ್ರೂ ಅದೇನು ಗೊತ್ತಾಗಲ್ಲ. ಹಾಗೆಯೇ ಅಂದಾಜಲ್ಲಿ ನಾವು ಮಾರ್ಕಿಂಗ್ ಮಧ್ಯೆ ತಗೊಳ್ಳೋದು. ಇವಾಗ ಸೈಡಲ್ಲಿ ಕಟ್ ಮಾಡಿಕೊಂಡೆ. ಆನಂತರ ಆರ್ಮೋಲ್ ಶೇಪ್ ಕಡೆನೂ ಕಟ್ ಮಾಡ್ಕೊಳ್ತೀನಿ. ಇಷ್ಟ ಆದರೆ ಬ್ಯಾಕ್ ಸೈಡು ಬ್ಲೌಸ್ ಬ್ಯಾಕ್ ಸೈಡ್ದು ಕಟ್ಟಿಂಗು ಆಗುತ್ತೆ. ಇದು ಹೊಲಿಗೆ ಎಲ್ಲಿ ಬರುತ್ತೆ ಅಂತ ನ್ಯಾಚ್ನ ಹೊಡ್ಕೊಂಡಿದ್ದೀನಿ. ಇದಾದ ನಂತರ ನಾನು ಫ್ರಂಟ್ ಸೈಡು ಕಟ್ಟಿಂಗ್ಗೆ ಬಟ್ಟೆನ ಫೋಲ್ಡ್ ಮಾಡ್ಕೊಳ್ತಿದ್ದೀನಿ. ಫೋಲ್ಡ್ ಮಾಡಿಕೊಂಡು ನಾನು ಬ್ಯಾಕ್ ಸೈಡ್ದೇನು ಇಟ್ಟು ತೋರಿಸ್ತಾ ಇಲ್ಲ, ನಾನು ಡೈರೆಕ್ಟಾಗಿ ಬ್ಲೌಸಲ್ಲೇ ತೋರಿಸ್ತಿದ್ದೀನಿ. ಪಟ್ಟಿಗೂ ಸೇರಿಸಿ ಬೆಲ್ಟ್ ಪಟ್ಟಿಗೂ ಸೇರಿಸಿ ನಾನು ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ಇದು ಕೆಳಗಡೆ ಅರ್ಧ ಇಂಚಷ್ಟು ಬಿಟ್ಟಿದ್ದೀನಿ ಪಟ್ಟಿಗೆ. ಆನಂತರ ಪಟ್ಟಿ ಎಲ್ಲಿಗೆ ಸ್ಟಿಚ್ ಆಗಿದೆಯೋ ಅಲ್ಲಿಂದ ಅರ್ಧ ಇಂಚು ಬಿಡ್ತಿದ್ದೀನಿ. ಹಾಗೆಯೇ ಈ ರೀತಿ ಪಟ್ಟಿಗೆ ಹಾಕೊಂಡ ನಂತರ ಅರ್ಧ ಇಂಚು ಕೆಳಭಾಗದಲ್ಲಿ ಹೊಲಿಗೆಗೆ ಬಿಟ್ಟು ಭುಜದ ಭಾಗದಲ್ಲಿ ಹೊಲಿಗೆಗೆ ಬಿಟ್ಕೊಂಡು ಅಳತೆ ಮಾಡ್ಕೊಂಡಿದ್ದೀನಿ. ಬ್ಲೌಸನ್ನ ಈ ರೀತಿ ಪಟ್ಟಿಗೆ ನೋಡಿ ಕೆಳಭಾಗದಲ್ಲಿ ಅರ್ಧ ಇಂಚು, ಮೇಲ್ಭಾಗದಲ್ಲಿ ಅರ್ಧ ಇಂಚು ಬಿಟ್ಕೊಂಡಿದ್ದೀನಿ. ಅದೇ ರೀತಿ ಫ್ರಂಟ್ ಭಾಗದ್ದು ಸೈಡ್ಗೂ ನೋಡಿ ಟಕ್ಸ್ ಎಲ್ಲಿದೆ ಅಲ್ಲಿಂದ ಭುಜದ ಭಾಗದವರೆಗೂ ಇಟ್ಕೊಂಡು ಕೆಳಭಾಗದಲ್ಲಿ ಹಾಗೆ ಮೇಲ್ಭಾಗದಲ್ಲಿ ಎರಡೂ ಕಡೆ ಹಾಫ್ ಇಂಚು ಹೊಲಿಗೆಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಮಾರ್ಕ್ ಮಾಡ್ಕೊಂಡ ನಂತರ ನೋಡಿ 12 ಇಂಚಿದೆ. ಬ್ಯಾಕ್ ಸೈಡ್ ಬಂದು 13 ಇಂಚಿತ್ತು. ಇದು ಫ್ರಂಟ್ ಸೈಡ್ದು ಅಂದರೆ ಬೆಲ್ಟ್ ಪಟ್ಟಿ ಬಿಟ್ಟು 12 ಇಂಚಿದೆ. ಇವಾಗ ಅದಕ್ಕೆ ಮಾರ್ಕ್ ಮಾಡ್ಕೊಳ್ತೀನಿ. ಇದು ಭುಜದ ಭಾಗದಲ್ಲಿ ಮಾರ್ಕ್ ಮಾಡ್ಕೊಳ್ತಿರೋದು. ಮಾಮೂಲಿ ನಾವಿಲ್ಲಿ 5 ಇಂಚ್ಗೆ ಬ್ಯಾಕ್ ಸೈಡು 1/4 ಇಂಚು ಬಿಟ್ಟು ಮಾರ್ಕ್ ಮಾಡಿದ್ವಲ್ಲ, ಇಲ್ಲಿ ನಾನಿಲ್ಲಿ 1/4 ಇಂಚು ಹೊಲಿಗೆಗೋಸ್ಕರ ಈ ಕಡೆ ಬಿಟ್ಟಿದ್ದೀನಿ. ಅದನ್ನು ಬಿಟ್ಟು 5 ಇಂಚ್ಗೆ ಹಾಕ್ಕೊಂಡಿದ್ದೀನಿ. ಇವಾಗ ಆರ್ಮೋಲ್ ಲೆಂತೂ
5 ಇಂಚ್ ಇಟ್ಟು ಮಧ್ಯಭಾಗಕ್ಕೆ 2.5 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ 3 ಗೆರೆನೂ ಸೇರಿಸ್ಕೊಳ್ತೀನಿ. ಆನಂತರ ಆರ್ಮೋಲ್ ಅಗಲನ ಇಟ್ಕೊಳ್ತಿದ್ದೀನಿ. ಎದೆ ಸುತ್ತಳತೆನ ಇಟ್ಕೊಳ್ತಿದ್ದೀನಿ. ಆರ್ಮೋಲ್ ಶೇಪ್ ಏನು ಕೊಡಬೇಕು ಅಲ್ಲಿಂದ ಮುಂದಕ್ಕೆ ಇಟ್ಕೊಳ್ತೀನಿ. 8 ಇಂಚು, ಹಾಗೆಯೇ ಅರ್ಧ ಇಂಚು ನಾವು ಟಕ್ಸ್ಗೋಸ್ಕರ ಎಕ್ಸ್ಟ್ರಾ ಬಿಡ್ತಿದ್ದೀನಿ ನೋಡಿ. ಅರ್ಧ ಇಂಚು ಎದೆ ಸುತ್ತಳತೆ 8 ಇಂಚು, ಹಾಗೆಯೇ ಅದಕ್ಕೆ ಅರ್ಧ ಇಂಚು ಟಕ್ಸ್ಗೋಸ್ಕರ ಬಿಟ್ಟಿದ್ದೀನಿ. ಇಲ್ಲಿ ಆರ್ಮೋಲ್ ಶೇಪ್ಗೋಸ್ಕರ 3/4 ಇಂಚನ್ನ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಎಡ್ಜೇನಿದೆ, ಮೂಲೆ ಎಡ್ಜೇನಿದೆ ಬಾಕ್ಸು, ಅಲ್ಲಿಂದ 3/4 ಇಂಚು. ಇದು ಬಂದು ಮಧ್ಯಭಾಗದಿಂದ 1/4 ಇಂಚು ಒಳಗಡೆಗೆ ಬರಬೇಕು. ಇದೇ ರೀತಿಯೇ ತಗೋಬೇಕು. ಆವಾಗ ಶೇಪು ಆರ್ಮೋಲ್ ಶೇಪು ತುಂಬ ನೀಟಾಗಿ ಬರುತ್ತೆ, ರಿಂಕಲೆಲ್ಲ ಬರೋದಿಲ್ಲ. ಮೇಲ್ಭಾಗ ಅರ್ಧ ಇಂಚು ಹೊಲಿಗೆಗೆ ಬಿಟ್ಬಿಟ್ಟು ಆನಂತರ ಈ ರೀತಿ ಶೇಪ್ ಕೊಟ್ಕೊಂಡು ನೀವು ಫ್ರೆಂಚ್ ಕರ್ವ್ ಶೇಪ್ನಲ್ಲೂ ಈ ರೀತಿ ಇಟ್ಟು ಆನಂತರ ಮಾರ್ಕ್ ಮಾಡ್ಕೋಬೋದು. ಈ ರೀತಿ ಕರೆಕ್ಟಾಗಿ ಇಟ್ಕೊಂಡು ಶೇಪ್ನ ಮಾಡ್ಕೋಬೋದು. ಮೇಲ್ಭಾಗದಲ್ಲಿ ಅರ್ಧ ಇಂಚು ಬಿಟ್ಟಿದ್ದೀನಿ. ಎಲ್ಲ ಅಳತೆ ಬ್ಲೌಸ್ಗೂ ಇದು ಆರ್ಮೋಲ್ ಶೇಪು 3/4 ಇಂಚೇ ಬಿಡಬೇಕು. ಆನಂತರ ನಾನಿಲ್ಲಿ ನೆಕ್ಕು ಲೆಂತನ್ನ ನೋಡ್ಕೊಳ್ತಿದ್ದೀನಿ. ಯಾವಾಗಲೂ ನೆಕ್ ಲೆಂತ್ನ ಉಕ್ಸ್ಪಟ್ಟಿ ಕಡೆನೇ ನೋಡ್ಕೋಬೇಕು. 6 ಇಂಚಿದೆ, ಕರೆಕ್ಟಾಗಿ 6 ಇಂಚಿದೆ, ಅದನ್ನು ಮಾರ್ಕ್ ಮಾಡ್ಕೊಳ್ತೀನಿ. ಈ ವಿಡಿಯೋದಲ್ಲಿ ಮಾರ್ಕಿಂಗು ಸ್ವಲ್ಪ ಕಾಣಿಸ್ತಿಲ್ಲ, ಮುಂದೆ ಕರೆಕ್ಟಾಗಿ ಬರೋ ಥರ ಮುಂದಿನ ವಿಡಿಯೋಗಳಲ್ಲಿ ನೋಡ್ಕೊಳ್ತೀನಿ. ಅದನ್ನು ರೌಂಡ್ ಶೇಪ್ ಕೊಟ್ಕೊಂಡಿದ್ದೀನಿ. ಸಾರಿ, ಅದು ಕರೆಕ್ಟಾಗಿ ಕಾಣ್ತಾ ಇಲ್ಲ ವಿಡಿಯೋ. ಆನಂತರ ಉಕ್ಸ್ಪಟ್ಟಿ ಐಪಟ್ಟಿನ ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ಇವಾಗ ನೋಡಿ, ಮುಂದಕ್ಕೆ ಕರೆಕ್ಟಾಗಿ ಇಟ್ಟು ವಿಡಿಯೋನ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಮೇಲೆ 1/2 ಇಂಚು ಹೊಲಿಗೆಗೆ ಬಿಟ್ಟು ಬ್ಲೌಸಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿ ತಗೊಳ್ತಿದ್ದೀನಿ. ತಗೊಂಡು ನಾನು 12 ಇಂಚ್ಗೆ ಗೆರೆ ಹಾಕ್ಕೊಂಡಿರಲಿಲ್ಲ, ಇವಾಗ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಉಕ್ಸ್ಪಟ್ಟಿ ಕಡೆ ಲೆಂತನ್ನ ನೋಡ್ಕೊಂಡಿದ್ದೀನಿ. ಉಕ್ಸ್ಪಟ್ಟಿ ಮಧ್ಯಭಾಗದ್ದು ನೋಡಿ, ಅರ್ಧ ಇಂಚು ಬಿಡಬೇಕು, ಹಾಗೆಯೇ ಕೆಳಭಾಗದಲ್ಲಿ ಅರ್ಧ ಇಂಚು, ಹಾಗೆಯೇ ಮಧ್ಯಭಾಗದಲ್ಲಿ ಟಕ್ಸ್ ಏನಿರುತ್ತೆ ಅದಕ್ಕೆ ಅರ್ಧ ಇಂಚನ್ನ ಬಿಟ್ಟು ಉಳಿದಿದ್ದನ್ನು ನಾವು ಬೆಲ್ಟ್ ಪಟ್ಟಿಗೆ ಶೇಪ್ನ ಕೊಡೋದಕ್ಕೋಸ್ಕರ ಬಳಸ್ಕೊಳ್ತೀವಿ. ನಾನಿಲ್ಲಿ ಉಕ್ಸ್ಪಟ್ಟಿಯಿಂದ ಟಕ್ಸ್ ಎಲ್ಲಿವರೆಗಿದೆ ಅದನ್ನು ಅಳತೆ ಬ್ಲೌಸಲ್ಲಿ ನೋಡಿಕೊಂಡು ಅಲ್ಲಿಗೇನೆ ಇಟ್ಕೊಳ್ತಿದ್ದೀನಿ. ಈ ರೀತಿ ಇಟ್ಟು ಆನಂತರ ಈ ರೀತಿ ಶೇಪ್ನ ಕೊಟ್ಕೋಬೇಕು. ಶೇಪ್ನ ಕೊಟ್ಟ ನಂತರ ಅದ್ರ ಮುಂಭಾಗಕ್ಕೆ ನಾವು ಟಕ್ಸು ಅಗಲನ ತಗೋಬೇಕು. ಅಳತೆ ಬ್ಲೌಸಲ್ಲಿ ಎಷ್ಟಿದೆಯೋ ಅಷ್ಟೇ ತಗೋತಿದ್ದೀನಿ. 1 ಇಂಚಿದೆ, ಅಂದರೆ 2 ಇಂಚನ್ನ ಇಟ್ಟು ಡಿವೈಡ್ ಮಾಡ್ಕೋಬೇಕು. ಇದಾದ ನಂತರ ನಾವು ಮೇಲಿಂದ ಅಂದರೆ ಭುಜದ ಭಾಗದಿಂದ ಎಷ್ಟು ಲೆಂತ್ಗೆ ಟಕ್ಸ್ನ ಇಟ್ಕೊಂಡಿದ್ದಾರೆ ಅಂತ ನೋಡ್ಕೋಬೇಕು. ಆವಾಗ ಲಿಪ್ ಪಾಯಿಂಟು ಎಲ್ಲಿಗೆ ಬರುತ್ತೆ ಅಂತ ಗೊತ್ತಾಗುತ್ತೆ. ಅಳತೆ ಬ್ಲೌಸ್ ಕೊಟ್ಟಾಗ ಈ ರೀತಿಯೇ ನೋಡ್ಕೋಬೇಕು. 9 ಇಂಚು ಲೆಂತ್ ಇದೆ, ಅದಕ್ಕೆ ಅರ್ಧ ಇಂಚು ಸೇರಿಸಿ 9ವರೆಗೆ ಇಟ್ಕೊಳ್ತಿದ್ದೀನಿ. ಹಾಗೆಯೇ ಭುಜದ ಭಾಗ ಇಲ್ಲಿ 3 ಇಂಚ್ಗೆ ಒಂದು ಗೆರೆ ಕಡಿಮೆ ಇದೆಯಲ್ಲ, ಅದು ಮಧ್ಯಭಾಗ ಸೆಂಟ್ರು ಮಾಡಿಕೊಂಡು ಅಲ್ಲಿಂದ 1ವರೆಗೆ 1 ಸೆಂಟಿಮೀಟ್ರು ಕಡಿಮೆ ಇದೆ, 1 ಗೆರೆ ಕಡಿಮೆ ಇದೆ, ಅದನ್ನು ಇಟ್ಕೊಂಡಿದ್ದೀನಿ. ಗೆರೆನ ಹಾಕ್ಕೊಂಡಾದರೂ ನೋಡ್ಕೊಳ್ಳಿ, ಇಲ್ಲಾಂದರೆ ಸ್ಕೇಲ್ನ ಇಟ್ಕೊಂಡು ಮಧ್ಯೆ ಸೆಂಟ್ರ್ ಭಾಗದಿಂದ ಟಕ್ಸದು ಸೆಂಟ್ರ್ ಭಾಗ ಏನಿದೆ ಅಲ್ಲಿಗೆ ಕರೆಕ್ಟಾಗಿ ಬಂದಿದೆ, ಅಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಆ ಕಡೆ ಈ ಕಡೆ ಬಂದ್ರೂ ತೊಂದರೆ ಇಲ್ಲ. ಆನಂತರ ಈ ಟಕ್ಸ್ನ ಯಾವ ರೀತಿ ಹಿಡಿಯೋದು ಅಂದರೆ ಇದ್ರ ಮಧ್ಯಭಾಗಕ್ಕೆ ಗೆರೆನ ಹಾಕ್ಕೊಳ್ತಿದ್ದೀನಿ. ಅಂದರೆ ಬೆಲ್ಟ್ ಪಟ್ಟಿ ಹಾಗೆಯೇ ನೆಕ್ ಶೇಪ್ ಏನಿದೆ ಅಲ್ಲಿಂದ ನಾನು ಮಧ್ಯಭಾಗಕ್ಕೆ ಇಟ್ಕೊಂಡಿದ್ದೀನಿ. ಅಥವಾ ಈ ರೀತಿ
ಕೆಳಭಾಗದ್ದು ಟಕ್ಸ್ ಬೆಲ್ಟ್ ಪಟ್ಟಿ ಕಡೆ ಪಟ್ಟಿ ಏನಿದೆ ಟಕ್ಸ್ ಪಟ್ಟಿ ಅದರಿಂದ 1.5 ಇಂಚು ಆ ಕಡೆ ಈ ಕಡೆ ಇಟ್ಕೋಬೋದು. ಇದರಲ್ಲಿ ಮಧ್ಯೆ 4ನೇ ಟಕ್ಸು ಇಲ್ಲ, 3 ಟಕ್ಸ್ ಇರೋದು. ಅದನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ತೋರಿಸೋದಕ್ಕೋಸ್ಕರ 4ನೇ ಟಕ್ಸ್ನ ಹಿಡ್ದಿದ್ದೀನಿ. ಇವಾಗ ಆರ್ಮೋಲ್ ಕಡೆಯಿಂದ ಯಾವ ರೀತಿ ಇಟ್ಕೊಳ್ಳೋದು ಅಂತ ತೋರಿಸ್ದೆ. ಈ ಟಕ್ಸಿಂದ ಆ ಟಕ್ಸ್ವರೆಗೂ ಅಂದರೆ ನೇರವಾಗಿ ಅದ್ರ ಮುಂಭಾಗ ಏನಿದೆ ಪಾಯಿಂಟ್ ಏನಿದೆ ಅಲ್ಲಿಂದ ತಗೊಂಡಿದ್ದೀನಿ. ತಗೊಂಡು ಈ ರೀತಿ ಒಂದು 3-3.25 ಇಂಚಷ್ಟು ಲೆಂತ್ ಬರೋ ಥರ ಗೆರೆನ ಹಾಕ್ಕೊಂಡು ಡಾಟ್ ಗೆರೆನ ಹಾಕ್ಕೊಂಡಿದ್ದೀನಿ. 4ನೇ ಗೆರೆಯ ಅವಶ್ಯಕತೆ ಏನಿಲ್ಲ. ಇದು ನೋಡಿ ನಾನಿಲ್ಲಿ ಬೆಲ್ಟ್ ಪಟ್ಟಿಗೆ ಅವರು ಬಿಟ್ಟು ತಗೊಂಡಿದ್ದಾರಲ್ಲ ಅಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮೇಲ್ಭಾಗದಲ್ಲೂ ಆರ್ಮೋಲ್ ಕಡೆನೂ 1/2 ಇಂಚು, ಕೆಳಭಾಗದಲ್ಲೂ 1/2 ಇಂಚು ಬಿಟ್ಟು ನಾನು ಮಾರ್ಕ್ ಮಾಡಿಕೊಂಡು ಈ ರೀತಿ ಗೆರೆನ ಎಳ್ಕೊಂಡಿದ್ದೀನಿ. ಇದು 2 ಇಂಚು ಹೊಲಿಗೆಗಿರುತ್ತೆ. ಆನಂತರ ಬೆಲ್ಟ್ ಪಟ್ಟಿಗೆ ಮಾರ್ಕ್ ಮಾಡ್ಕೊಳ್ತೀನಿ. ಇದೇ ಬಟ್ಟೆಯಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ. ನೋಡಿ ಮಧ್ಯಭಾಗಕ್ಕೆ ತಗೊಂಡು ಅದಕ್ಕೆ ಆ ಕಡೆ ಈ ಕಡೆ 1 ಇಂಚ್ಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದು ಬೆಲ್ಟ್ ಪಟ್ಟಿನೂ ಇದರಲ್ಲೇ ಕಟ್ ಮಾಡಿ ತೋರಿಸ್ತೀವಿ. ನಾವು ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ಳೋದು ಸಪ್ರೇಟಾಗಿ ನಾನಿಲ್ಲಿ ಒಟ್ಟಿಗೆ ಹಾಕಿ ತೋರಿಸಿದ್ದೀನಿ. ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಬ್ಲೌಸಲ್ಲೇ ಅಳತೆ ಇಟ್ಕೊಳ್ತೀನಿ. ಉಕ್ಸ್ ಪಟ್ಟಿ ಕಡೆ ಎಷ್ಟು ಲೆಂತ್ ಇದೆ ಅಷ್ಟು ನೋಡ್ಕೊಳ್ತೀವಿ. ಹಾಗೆಯೇ ಉಕ್ಸ್ ಪಟ್ಟಿ ಕಡೆಯಿಂದ ಟಕ್ಸ್ ಏನು ನಾವು ಹಿಡ್ದಿರ್ತೀವಿ ಸೈಡಲ್ಲಿ ಅಂದರೆ ಎಕ್ಸ್ಟ್ರಾ ಬಟ್ಟೆ ಬಿಟ್ಟಿರ್ತೀವಿ ಅಲ್ಲಿಗೆ ಅಗಲ ನೋಡಿಕೊಂಡೆ. ಇವಾಗ ಟಕ್ಸ್ ಪಾಯಿಂಟಿಂದ ಕೆಳಭಾಗಕ್ಕೆ ಬೆಲ್ಟನ್ನು ಸ್ಟ್ರೈಟಾಗಿಟ್ಟು ನೋಡಿಕೊಂಡು ಕೆಳಭಾಗದಲ್ಲಿ 1/2 ಇಂಚು, ಮೇಲ್ಭಾಗದಲ್ಲೂ 1/2 ಇಂಚ್ ತೊಗೊಂಡಿದ್ದೀನಿ. ಇಲ್ಲಿಗೆ ಬರುತ್ತೆ. 1 ಗೆರೆಯಷ್ಟು ಕಡಿಮೆ ಆಗುತ್ತೆ ನಾವೇನು ಇಟ್ಕೊಂಡಿದ್ದೀವಿ ಅದರಿಂದ. ಸೈಡಿಂದ ಆ ಕಡೆ ಸೈಡ್ವರೆಗೂ ಉಕ್ಸ್ ಪಟ್ಟಿಯಿಂದ ಸೈಡ್ ನಾವೇನು ಎಕ್ಸ್ಟ್ರಾ ಬಟ್ಟೆ ಬಿಡ್ತೀವಿ ಅಲ್ಲಿವರೆಗೂ ನಾನು ಲೈನ್ನ ಹಾಕ್ಕೊಂಡಿದ್ದೀನಿ ಪಟ್ಟಿಗೆ. ಈ ರೀತಿ ಶೇಪ್ನ ಕೊಟ್ಕೊಂಡಿದ್ದೀವಿ. ನಾನು ಹೊಲಿಯೋ ಬ್ಲೌಸಲ್ಲಿ ಸೈಡಲ್ಲಿ ಅಂದರೆ ಬೆಲ್ಟ್ ಪಟ್ಟಿ ಸೈಡ್ನಲ್ಲಿ ನಾವೇನು ಎಕ್ಸ್ಟ್ರಾ ಬಟ್ಟೆ ಬಿಡ್ತೀವಿ ಆ ಕಡೆ ಸ್ವಲ್ಪ ಎತ್ತರವಾಗಿ ಬರುತ್ತೆ, ಅಂದರೆ ಉದ್ದ ಬರುತ್ತೆ. ಉಕ್ಸ್ ಪಟ್ಟಿ ಕಡೆ ಚಿಕ್ಕದಾಗಿರುತ್ತೆ. ಆವಾಗ ಬ್ಲೌಸು ತುಂಬ ನೀಟಾಗಿ ಕೂರುತ್ತೆ ಅನ್ನೋದಕ್ಕೋಸ್ಕರ ನಾನು ಲೆಂತನ್ನ ಜಾಸ್ತಿ ತಗೊಳ್ತೀನಿ. ಬೆಲ್ಟ್ ಪಟ್ಟಿ ಲೆಂತನ್ನು ನಾವು ಎಕ್ಸ್ಟ್ರಾ ಬಟ್ಟೆ ಬಿಡೋ ಕಡೆ ಸೈಡ್ಗೆ ಸ್ವಲ್ಪ ಉದ್ದಕ್ಕೆ ತಗೊಳ್ತೀನಿ. ಆವಾಗ 4ನೇ ಟಕ್ಸು ಹಿಡಿಯೋ ಅವಶ್ಯಕತೆಯೂ ಇರಲ್ಲ. ನಾನಿವಾಗ ಬೆಲ್ಟ್ ಪಟ್ಟಿನ ತೆಗೆದಾಯಿತು. ಆನಂತರ ನಾವು ಮಾರ್ಕಿಂಗ್ ಏನು ಮಾಡ್ಕೊಂಡಿದ್ವಿ ಅಲ್ಲಿಗೆ ಕಟ್ ಮಾಡ್ಕೊಳ್ತಿದ್ದೀನಿ. ಬೆಲ್ಟ್ ಪಟ್ಟಿ ಕಡೆಯಿಂದ ಅಂದರೆ ಬ್ಲೌಸು ಕೆಳಭಾಗದಲ್ಲಿ ಕಟ್ ಮಾಡಿದ್ದೀನಿ. ಆನಂತರ ನೆಕ್ ಶೇಪ್ನೂ ಕಟ್ ಮಾಡ್ಕೊಳ್ತೀನಿ. ನಾನಿಲ್ಲಿ ನೆಕ್ಕು ಉಕ್ಸ್ ಪಟ್ಟಿ ಕಡೆ ಅಟ್ಯಾಚ್ ಮಾಡೋದಕ್ಕೆ 1/4 ಇಂಚು ಮಾತ್ರ ಬಟ್ಟೆನ ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಿ. 1/2 ಇಂಚೆಲ್ಲ ಬಿಡಬಾರ್ದು, ಅವಾಗ ಲೂಸ್ ಆಗುತ್ತೆ. 1/4 ಇಂಚು ಬಿಟ್ಕೊಂಡ್ರೆ ಉಕ್ಸ್ ಪಟ್ಟಿ ಕಡೆ ಸಾಕು. ನಾವೇನು ಬಟ್ಟೆ ಫೋಲ್ಡ್ ಮಾಡ್ತೀವಿ ಆವಾಗಲೇ ಗೆರೆನ 1/4 ಇಂಚ್ಗೆ ಗೆರೆ ಹಾಕಿ ಆನಂತರ ನಾವು ಭುಜದ ಭಾಗ ಆರ್ಮೋಲ್ ಶೇಪು ಎದೆ ಸುತ್ತಳತೆ ಎಲ್ಲ ಕೊಟ್ಕೊಳ್ಳೋದು. ಈ ರೀತಿ ಕಟ್ಟಾಯಿತು. ಕಟ್ಟಾದ ನಂತರ ನಾನು ನ್ಯಾಚ್ನ ಹೊಡ್ಕೊಳ್ತಿದ್ದೀನಿ. ಈ ನ್ಯಾಚ್ನ ಹೊಡ್ಕೊಳ್ಳೋದ್ರಿಂದ ಹೊಲಿಯುವಾಗ ಈಸಿಯಾಗಿ ಎಲ್ಲಿಂದ ಟಕ್ಸ್ ಬರುತ್ತೆ ಅಂತ ಕರೆಕ್ಟಾಗಿ ಗೊತ್ತಾಗುತ್ತೆ. ಇಲ್ಲೂ 3 ಗೆರೆಗೂ ನಾನು ನ್ಯಾಚ್ ಹೊಡ್ಕೊಳ್ತೀನಿ. ಇಲ್ಲೂ ಮಧ್ಯಭಾಗಕ್ಕೆ ನ್ಯಾಚ್ ಹೊಡ್ಕೊಳ್ತೀನಿ. ಆನಂತರ ಈ ರೀತಿ ಮಾರ್ಕರಲ್ಲಿ ನೀವು 1-2 ಸರಿ ಈ ರೀತಿ ಮಾಡಿಕೊಂಡ್ರೆ ಕೆಳಗಡೆ ಇದ್ರದ್ದು ಮಾರ್ಕ್ ಬರುತ್ತೆ. ಅಥವಾ ಇದಿಲ್ಲ ಅಂತಂದರೆ ತೊಂದರೆ ಇಲ್ಲ. ಈ ರೀತಿ ಮಾರ್ಕ್ ಬಂದಿರುತ್ತೆ ಅಲ್ಲಿಗೆ ಮಾರ್ಕ್ ಮಾಡ್ಕೋಬೋದು. ಈ ರೀತಿ ಮಾರ್ಕರ್ ಇಲ್ಲ ಅಂದರೆ ಏನು ತೊಂದರೆ ಇಲ್ಲ. ವೀಲ್ ಮಾರ್ಕರು ಈ ರೀತಿ ಬೆರಳನ್ನ ಇಟ್ಟು ಇನ್ನೊಂದು ಕಡೆಯಲ್ಲಿ ಬರುತ್ತಲ್ಲ ಅಲ್ಲಿಗೆ ಮಾರ್ಕ್ ಮಾಡ್ಕೋಬೋದು. ಈ ರೀತಿಯೂ ಟಕ್ಸ್ ಮಾರ್ಕ್ನ ಮಾಡ್ಕೋಬೋದು. ಆವಾಗಲೂ ಈಸಿಯಾಗಿ ನಿಮಗೆ ಮಾರ್ಕು ಬರುತ್ತೆ. ಇಲ್ಲಿ ಕೆಳಭಾಗದಲ್ಲಿ ಬೆಲ್ಟ್ ಪಟ್ಟಿ ನೋಡಿ ನಾನು ಕಡಿಮೆ ಕಟ್ ಮಾಡ್ಕೊಂಡಿದ್ದೀನಿ. ಅದು ಯಾವ ರೀತಿ ಸೇರುತ್ತೆ ಅಂದರೆ ಈ ರೀತಿ
ಟಕ್ಸ್ನ ಫೋಲ್ಡ್ ಮಾಡಿಟ್ಟಾಗ ಕರೆಕ್ಟಾಗಿ ಬಟ್ಟೆ ಬೆಲ್ಟ್ ಪಟ್ಟಿ ಕರೆಕ್ಟಾಗಿ ಕೂರುತ್ತೆ. ಇಲ್ಲಿ ನಾನು ಹೊಲಿಗೆಗೆ 1/4 ಇಂಚು ಬಿಟ್ಟಿದ್ದೀನಲ್ವ, ಅದಕ್ಕೆ ಕರೆಕ್ಟಾಗಿ ಇದೆ ನೋಡಿ. ಈ ರೀತಿ ಬೆಲ್ಟ್ ಪಟ್ಟಿ ಫ್ರಂಟು ಬ್ಯಾಕು ಕಟ್ ಮಾಡಿದ್ದಾಯಿತು. ಇವಾಗ ಸ್ಲೀವ್ನ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಿದ್ದೀನಿ. ಈ ಬಟ್ಟೆನ ಎತ್ತಿಟ್ಟು ಉಳಿದ ಬಟ್ಟೆ ಇರುತ್ತಲ್ವ ಲೈನಿಂಗು, ಅಲ್ಲಿ ಕಟ್ ಮಾಡ್ಕೊಳ್ತೀನಿ. ಈ ರೀತಿ ಒಂದು ಸಾರಿಗೆ ಫೋಲ್ಡ್ ಮಾಡಿಕೊಂಡು ಆನಂತರ ಇನ್ನೊಂದು ಸಾರಿಗೆ ಫೋಲ್ಡ್ ಮಾಡ್ಕೊಳ್ತೀನಿ. 4 ಪದರ ಬಂತು, ಲೇಯರ್ ಬಂತು ಅಂದರೆ ಒಂದು ಸ್ಲೀವ್ ಒಳಗಡೆ ಇನ್ನೊಂದು ಸ್ಲೀವ್ ಇರುತ್ತೆ. ಆ ರೀತಿ ಕಟ್ ಆಗುತ್ತೆ. ಈ ರೀತಿ ಇಟ್ಕೊಂಡ ನಂತರ ಎಕ್ಸ್ಟ್ರಾ ಬಟ್ಟೆನ ತೆಗೆದು ಈ ರೀತಿ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ಫೋಲ್ಡ್ ಮಾಡಿದಾಗ 4 ಲೇಯರ್ ಆಯಿತು, 4 ಪದರ ಬಂತು. ಒಂದು ಸ್ಲೀವ್ ಒಳಗಡೆ ಇನ್ನೊಂದು ಸ್ಲೀವ್ ಬರುತ್ತೆ. ಇವಾಗ ನಾನು ಸ್ಲೀವ್ ಮುಂಭಾಗ ಇದು ಕರೆಕ್ಟಾಗಿ ಬರಲಿ ಅಂತ ಗೆರೆ ಹಾಕ್ಕೊಂಡಿದ್ದೀನಿ. ಅದನ್ನು ಕಟ್ ಮಾಡಿ ತೆಗಿತೀನಿ. ಆನಂತರ 1/4 ಇಂಚಿಂದ 1 ಸೆಂಟಿಮೀಟ್ರಷ್ಟು ಬಟ್ಟೆ ಬಿಟ್ಟರೆ ಸಾಕು. ಇದು ಸ್ಟಿಚಿಂಗೋಸ್ಕರ. ಎಕ್ಸ್ಟ್ರಾ ಬಟ್ಟೆ ಕರೆಕ್ಟಾಗಲಿ ಅಂತ ಕಟ್ ಮಾಡಿ ತೆಗಿತಿದ್ದೀನಿ. ಆನಂತರ ಅಳತೆ ಬ್ಲೌಸಿಂದ ನಾನು ಸ್ಲೀವ್ ಲೆಂತ್ನ ಇಟ್ಕೊಳ್ತೀನಿ. ಇವರು ಮಾಮೂಲಿ 6.5-7 ಇಂಚು ಲೆಂತಿರೋ ಬ್ಲೌಸ್ನ ಕೊಟ್ಟಿದ್ದಾರೆ. ಅವ್ರಿಗೆ ಎಲ್ಬೋ ಸ್ಲೀವ್ ಬೇಕು, ಹಾಗಾಗಿ ನಾನಿಲ್ಲಿ 9.5 ಇಟ್ಕೊಳ್ತಿದ್ದೀನಿ. 9 ಇಂಚು ಲೆಂತ್ಗೆ, ಹಾಗೆಯೇ ಅರ್ಧ ಇಂಚು ಹೊಲಿಗೆಗೆ. ಆನಂತರ ನಾನೇನು ಮಾಡ್ಕೊಳ್ತೀನಿ ಅಂದರೆ ಇಲ್ಲಿ ಭುಜದ ಭಾಗದಲ್ಲಿ ಅರ್ಧ ಇಂಚು ಹೊಲಿಗೆಗೆ ಬಿಟ್ಟು ಅವ್ರ ಅಳತೆ ಕೊಟ್ಟಿರೋ ಬ್ಲೌಸ್ನೇ ಮಾರ್ಕ್ ಮಾಡ್ಕೊಳ್ತಿದ್ದೀನಿ ನೋಡಿ. ಇದು ಎಲ್ಬೋ ಸ್ಲೀವ್ ಬೇಕಾಗಿರೋದ್ರಿಂದ ನಾನು 9.5 ಇಟ್ಟಿದ್ದೀನಿ. 9 ಇಂಚು ಲೆಂತ್ ಬರುತ್ತೆ. ಇವಾಗ ಆರ್ಮೋಲ್ ಕಡೆಯಲ್ಲೂ ಲೆಂತ್ನ ನೋಡಿಕೊಂಡು ಅವರು ಅಳತೆ ಕೊಟ್ಟಿರೋ ಬ್ಲೌಸ್ ಪ್ರಕಾರನೇ ಕಟ್ ಮಾಡ್ಕೊಳ್ತೀನಿ. ಇದು ಸ್ಲೀವ್ ಮುಂಭಾಗ. ಅವ್ರ ಅಳತೆ ಬ್ಲೌಸ್ ಲೆಂತ್ಗೆ ನಾನು ಲೆಂತ್ನ ಹಾಕ್ಕೊಂಡೆ, ಹಾಗೆ ಆರ್ಮೋಲ್ ಲೆಂತ್ನ ಹಾಕ್ಕೊಂಡೆ, ಹಾಗೆ ಸ್ಲೀವ್ ಮುಂಭಾಗನ ಮಾರ್ಕ್ ಮಾಡಿಕೊಂಡೆ. ಇವಾಗ ಆರ್ಮೋಲ್ ಅಗಲನ ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ಈ ರೀತಿ ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ಹೊಲಿಗೆಗೇನು ಬಿಡೋ ಅವಶ್ಯಕತೆ ಇಲ್ಲ. ಯಾಕಂದರೆ 2 ಇಂಚು ಅಥವಾ 1.5 ಇಂಚು ಎಕ್ಸ್ಟ್ರಾ ಬಿಟ್ಟಿರ್ತೀವಲ್ಲ, ಅದು ಆರ್ಮೋಲ್ ಅಗಲ ಎಷ್ಟಿದೆ, ಸ್ಲೀವ್ ಮುಂಭಾಗ ಎಷ್ಟಿದೆ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ನಾನು 9.5 ಇಂಚ್ಗೆ ಹಾಕ್ಕೊಂಡಿದ್ನಲ್ವ ಅಲ್ಲಿಗೆ ಸ್ಟ್ರೈಟಾಗಿ ಗೆರೆನ ಎಳ್ಕೊಳ್ತೀನಿ. ಆನಂತರ ನಾನಿಲ್ಲಿ 2 ಇಂಚಷ್ಟು ಬಟ್ಟೆನ ಎಕ್ಸ್ಟ್ರಾ ಬಟ್ಟೆ ಬಿಟ್ಟಿದ್ದೀನಿ. ಈ ಶೇಪ್ನ ಯಾವ ರೀತಿ ಕೊಟ್ಕೋಬೇಕು ಅಂದರೆ ಎಲ್ಲದಕ್ಕೂ ಕಾಮನ್ ಆಗಿ 1.5 ಇಂಚ್ವರೆಗೂ ಸ್ಟ್ರೈಟಾಗಿರಬೇಕು. ಆನಂತರ ಅಲ್ಲಿಂದ ನಾವು ಆರ್ಮೋಲ್ ಶೇಪ್ನ ಕೊಟ್ಕೋಬೇಕು. ಇಲ್ಲಿಂದನೇ ಕೊಟ್ಟರೆ ಎಡ್ಜಿಂದ ಅಂದರೆ ನಾವು ಫೋಲ್ಡ್ ಆಗಿರೋ ಬಟ್ಟೆ ಕಡೆಯಿಂದನೇ ಕೊಟ್ಟರೆ ಆರ್ಮೋಲ್ ಶೇಪು ಸರಿ ಬರೋದಿಲ್ಲ. ಅಂದರೆ ಬ್ಲೌಸು ನಾವು ಹಾಕಿದಾಗ ಹಿಡ್ದಂಗಿರುತ್ತೆ. ಆನಂತರ 1/4 ಇಂಚು ಅರ್ಧ ಇಂಚು ಮಧ್ಯಭಾಗದಿಂದ ನಾವು ಶೇಪ್ನ ಕೊಟ್ಕೊಳ್ತಿದ್ದೀವಿ. ಇದು ಮುಂಭಾಗದ ಶೇಪು. ಇದು ಗೊತ್ತಾಗಲಿಲ್ಲ ಅಂದರೆ ನೀವು ಇರೋ ಆರ್ಮೋಲ್ ಅಗಲನ ನಾನಿಲ್ಲಿ 6 ಇಂಚು ಅಗಲ ಇದೆ, ಅಲ್ಲಿಗೆ 1.5 ಇಂಚ್ಗೆ ಡಿವೈಡ್ ಮಾಡ್ಕೊಳ್ತೀನಿ. ಇದು ಒಂದು ಮೆಥಡು. ಇನ್ನೂ ಒಂದು ಮೆಥಡನ್ನ ಇನ್ನೊಂದು ಸರಿ ಕಟ್ಟಿಂಗ್ ಮಾಡುವಾಗ, ಇನ್ನೊಂದು ಬ್ಲೌಸ್ ಕಟ್ಟಿಂಗ್ ಮಾಡುವಾಗ ನಾನು ತಿಳಿಸ್ಕೊಡ್ತೀನಿ. ಈ ರೀತಿಯೂ ಡಿವೈಡ್ ಮಾಡ್ಕೋಬೋದು. ಒಟ್ಟು 4 ಗೆರೆನ ಹಾಕ್ಕೊಂಡು ಡಿವೈಡ್ ಮಾಡ್ಕೊಳ್ತೀನಿ. ಈ ರೀತಿ 1.5 ಇಂಚ್ಗೆ ನಾನು ಮಾರ್ಕ್ ಮಾಡ್ಕೊಂಡಿರೋದು. ಇದು ಗೆರೆನ ಹಾಕ್ಕೊಳ್ತೀನಿ. ಇದನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂದರೆ ಇಲ್ಲಿ ನೋಡಿ, ಅರ್ಧ ಇಂಚು ಬಾಕ್ಸು ಮಧ್ಯಕ್ಕೂ ಗೆರೆ ಹಾಕ್ಕೊಳ್ತೀನಿ. ಈ ಬಾಕ್ಸಿಂದ 1.5, ಮೂರನೇ ಬಾಕ್ಸಿಂದ 1/4 ಇಂಚು ಒಳಗೆ
ಮುಂದೆ ಹೋಗಬೇಕು, ಆ ರೀತಿ ಮಾರ್ಕ್ ತಗೋಬೇಕು. ಇದು ಫ್ರಂಟ್ ಮಾರ್ಕು ಒಳಗಡೆ ಇರೋದು. ಇಲ್ಲಿಂದ 1.5 ಇಂಚಿಂದ ಮಾರ್ಕ್ ತಗೊಳ್ಳುವಾಗ ನಾವು ಈ ಬಾಕ್ಸು ಒಳಗಡೆ 1/4 ಇಂಚು ಬರಬೇಕು, ಎಡ್ಜು ಹಂಗೆ ತಗೋಬೇಕು. ಅಲ್ಲಿಂದ ನಾವೇನು ಸೈಡ್ಗೆ ಆರ್ಮೋಲ್ ಅಗಲ ತಗೊಂಡಿದ್ವಿ ಅಲ್ಲಿಗೆ ಸೇರಿಸೋದು. ಇನ್ನೊಂದು ಗೆರೆನ 1.5 ಇಂಚಿಂದ ಶುರು ಮಾಡಿ ಫಸ್ಟ್ಗೆ ಹಾಕೊಳ್ಳೋ ಗೆರೆ ಇದು ಮಾರ್ಕ್ ಇದು ಆರ್ಮೋಲ್ ಶೇಪ್ ಇದು. ಅದನ್ನು 4ನೇ ಬಾಕ್ಸಲ್ಲಿ 1/4 ಇಂಚು ಹೊರಗಡೆ ಬರೋ ಥರ ತಗೋಬೇಕು. 1/4 ಇಂಚು ಹೊರಗಡೆ ಬರೋ ಥರ ತಗೊಂಡ್ರೆ ಎಲ್ಲ ಅಳತೆ ಬ್ಲೌಸ್ಗೂ ಈ ರೀತಿ ಬಾಕ್ಸ್ ಮಾಡಿಕೊಂಡು ತಗೋಬೋದು. ಇದೊಂದು ಮೆಥಡು. ಇನ್ನೊಂದು ಮೆಥಡನ್ನು ಮುಂದೆ ತೋರಿಸ್ತೀನಿ ಮುಂದಿನ ವಿಡಿಯೋಗಳಲ್ಲಿ. ಈ ರೀತಿ ಮಾರ್ಕ್ ಮಾಡಿಕೊಂಡ್ರೆ ಆಯಿತು. ಆನಂತರ ಫಸ್ಟ್ಗೆ 4 ಬಟ್ಟೆನೂ ಈ ರೀತಿ ಕಟ್ ಮಾಡ್ಕೊಳ್ತೀನಿ. ಕಟ್ ಮಾಡ್ಕೊಂಡಾದ ನಂತರ ಸೈಡಲ್ಲೂ ಸ್ಲೀವ್ ಮುಂಭಾಗದಿಂದ ಈ ರೀತಿ ಕಟ್ ಮಾಡ್ಕೊಳ್ತೀನಿ 2 ಇಂಚು ಅಗಲಕ್ಕೆ. ಇವು ಸ್ವಲ್ಪ ಸಣ್ಣಕ್ಕಿರೋದ್ರಿಂದ ಕರೆಕ್ಟಾಗಿದೆ, ಇಲ್ಲಾಂದರೆ ಎಕ್ಸ್ಟ್ರಾ ಬಟ್ಟೆನ ಕೊಟ್ಕೋಬೇಕು, ಪ್ಯಾಚ್ ಹಾಕ್ಕೋಬೇಕು. ಆನಂತರ ನ್ಯಾಚ್ ಹೊಡ್ಕೊಂಡು 2 ಬಟ್ಟೆ ಮಾತ್ರ ತೆಗೆದು ಈ ರೀತಿ ಆರ್ಮೋಲ್ ಶೇಪ್ನ ಕಟ್ ಮಾಡ್ಕೋಬೇಕು. ಇವಾಗ ಕಟ್ ಮಾಡ್ತಾ ಇರೋದು ಸ್ಲೀವ್ ಬಂದು ಬ್ಲೌಸ್ನ ಮುಂಭಾಗದ್ದು ಸ್ಲೀವ್ ಇದು. ಅದಕ್ಕೆ ಕರೆಕ್ಟಾಗಿ ಗೆರೆಗೆ ಕಟ್ ಮಾಡಿಕೊಂಡು ಆನಂತರ ನ್ಯಾಚ್ ಹೊಡ್ಕೊಳ್ತೀನಿ. ಆವಾಗ ಕರೆಕ್ಟಾಗಿ ನಾವು ಫ್ರಂಟ್ ಭಾಗದ್ದು ಸ್ಲೀವ್ ಅಂತ ಗೊತ್ತಾಗುತ್ತೆ. ಈ ರೀತಿ ನ್ಯಾಚ್ ಹೊಡ್ಕೊಳ್ಳೋದ್ರಿಂದ ಕರೆಕ್ಟಾಗಿ ಗೊತ್ತಾಗುತ್ತೆ. ಇವಾಗ ಮಧ್ಯ ಭಾಗಕ್ಕೂ ನಾನು ಕರೆಕ್ಟಾಗಿ ನ್ಯಾಚ್ ಹೊಡ್ಕೊಂಡಿದ್ದೀನಿ. ಹಾಗೆಯೇ ಈ ಸ್ಲೀವ್ನ ನಾವು ಬ್ಲೌಸ್ಗೆ ಅಟ್ಯಾಚ್ ಮಾಡುವಾಗ ಎಲ್ಬೋ ಸ್ಲೀವು ಅಥವಾ 3/4 ಸ್ಲೀವು ಫುಲ್ ಸ್ಲೀವ್ಗಳನ್ನ ಈ ರೀತಿ ಸ್ವಲ್ಪ ಕರ್ವ್ ಶೇಪ್ನ ಈ ರೀತಿ ಕೊಟ್ಕೋಬೇಕು. ಆವಾಗ ರಿಂಕಲ್ ಬರೋದಿಲ್ಲ. ಸ್ಲೀವ್ ಕೆಳಭಾಗದಲ್ಲಿ ಬಾಡಿ ಪೀಸ್ಗೆ ಅಟ್ಯಾಚ್ ಮಾಡಿದಾಗ ರಿಂಕಲ್ ಬರೋಲ್ಲ. ಆನಂತರ ನಾನಿಲ್ಲಿ ಬಾಡಿ ಪೀಸ್ ಮೇಲೆ ಇಟ್ಟು ಕೆಳಭಾಗದಲ್ಲಿ ಸ್ಲೀವ್ ಮುಂಭಾಗ ಕರೆಕ್ಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಮೇಲ್ಭಾಗದಲ್ಲಿ 1/2 ಇಂಚು ಎಕ್ಸ್ಟ್ರಾ ಬಿಟ್ಟು ಕಟ್ ಮಾಡ್ಕೊಳ್ತೀನಿ. ಸ್ಲೀವ್ ಅಟ್ಯಾಚ್ ಮಾಡಿದ ನಂತರ ಕಟ್ ಮಾಡ್ಕೋಬೋದು. ಹಾಗೆಯೇ ನ್ಯಾಚ್ನ ಹೊಡ್ಕೊಂಡಿದ್ದೀನಿ. ಇದು ಬಾಡಿ ಪೀಸ್ಗೆ ಎಕ್ಸ್ಟ್ರಾ ಬಟ್ಟೆನ ಪ್ಯಾಚ್ ಕೊಡಬೇಕು. ಇವಾಗ ಬಾಡಿ ಪೀಸನ್ನು ಸ್ಲೀವ್ ಕಟ್ಟಿಂಗ್ ಆಯಿತು. ಇವಾಗ ನಾನು ಬ್ಯಾಕ್ ಸೈಡ್ನ ಕಟ್ ಮಾಡ್ಕೊಳ್ತಿದ್ದೀನಿ. ಇದರಲ್ಲಿ ಫ್ಲವರು ಬಿಂದಿ ಟೈಪ್ ಇದೆ. ಅದು ಮೇಲ್ಭಾಗಕ್ಕೆ ಬರೋ ಥರ ಬಿಂದಿನ ಒಣಗಿಟ್ಟಾಗ ಯಾವ ರೀತಿ ಬರುತ್ತೋ ಆ ರೀತಿ ಬರೋ ಥರ ಇಟ್ಟು ಕಟ್ ಮಾಡ್ಕೊಳ್ತೀನಿ. ಫ್ರಂಟು ಬ್ಯಾಕು ಎರಡೂ ಹಾಗೆಯೇ ಕಟ್ ಮಾಡ್ಕೊಳ್ತೀನಿ. ಆರ್ಮೋಲ್ ಕಡೆ 1/2 ಇಂಚ್ ಎಕ್ಸ್ಟ್ರಾ ಬಟ್ಟೆನ ಬಿಟ್ಟಿದ್ದೀನಿ. ಹಾಗೆ ನೆಕ್ ಕಡೆನೂ 1/2 ಇಂಚು ಬಾಡಿ ಬಟ್ಟೆನ ಎಕ್ಸ್ಟ್ರಾ ಬಿಟ್ಟು ಕಟ್ ಮಾಡಿಕೊಂಡು ಇದು ಕೆಳಭಾಗದಲ್ಲಿ ಕರೆಕ್ಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಫ್ರಂಟ್ ಭಾಗನ ಇಟ್ಟು ಕಟ್ ಮಾಡ್ಕೊಳ್ತೀನಿ. ನೋಡಿ, ಬಿಂದಿ ಶೇಪ್ ಬಂದು ಮೇಲಕ್ಕೆ ಇರಬೇಕು, ಆ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಫ್ರಂಟ್ ಭಾಗನೂ ಅದೇ ರೀತಿ ಇಟ್ಟು ಆರ್ಮೋಲ್ ಕಡೆ ನೆಕ್ ಕಡೆ ಇವಾಗ 1/2 ಇಂಚ್ ಬಿಟ್ಟೆ. ಇವಾಗ ಆರ್ಮೋಲ್ ಕಡೆನೂ ಲೈನಿಂಗಿಗಿನ್ನ ಎಕ್ಸ್ಟ್ರಾ ಬಿಟ್ಟು ಕಟ್ ಮಾಡ್ಕೊಳ್ತೀನಿ. ಇದಾದ ನಂತರ ನಾನು ಬೆಲ್ಟ್ ಪಟ್ಟಿನ ಕಟ್ ಮಾಡ್ಕೊಳ್ತೀನಿ. ಇದಕ್ಕೇನು ನ್ಯಾಚ್ ಹೊಡೆಯೋ ಅವಶ್ಯಕತೆ ಇಲ್ಲ, ಲೈನಿಂಗಿಗೆ ಕರೆಕ್ಟಾಗಿ ಅಟ್ಯಾಚ್ ಮಾಡ್ಕೋತೀವಿ. ಆನಂತರ ಬೆಲ್ಟ್ ಪಟ್ಟಿನೂ 2 ಪೀಸ್ನ ಕಟ್ ಮಾಡ್ಕೊಳ್ತೀನಿ. ಇದು ಕೆಳಭಾಗದಲ್ಲಿ ಕರೆಕ್ಟಾಗಿ ಸೈಡಲ್ಲೂ ಕರೆಕ್ಟಾಗಿ ತಗೊಂಡು ಮೇಲ್ಭಾಗದಲ್ಲಿ ಮಾತ್ರ 1/4 ಇಂಚು ಎಕ್ಸ್ಟ್ರಾ ಬಿಟ್ಟಿರ್ತೀನಿ. ಸ್ಟಿಚ್ ಮಾಡಿದಾಗ ಕಟ್ ಮಾಡ್ಕೊಳ್ಳೋದು. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಮರೀದೆ ಕಮೆಂಟ್ ಮಾಡಿ. ಧನ್ಯವಾದಗಳು.